ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ ಹಾಗೂ ಸ್ನೇಹಿತರಿಗೆ. ಬೆಂಗಳೂರಿನಂತಹ ನಗರದಲ್ಲಿ ಈಗ ಒಂದು ಸೈಟ್ ತಗೊಂಡು ಅದ್ರ ಜೊತೆಗೆ ಒಂದು ಮನೆ ಕಟ್ತೀರಾ ಅಂತ ಅಂದರೆ ತುಂಬ ದುಬಾರಿ. ಎಲ್ರಿಗೂ ಒಂದು ಕನಸು ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ತಗೊಳ್ಬೇಕು ಅಂತ. ನೀವೆಲ್ಲೂ ಈಗ ಔಟ್ಸ್ಕಟ್ಸ್ಗಳಲ್ಲಿ ಹೋಗ್ತೀರಾ ಅಂತಂದ್ರೂ ಕೂಡ ಅಡಿ ಲೆಕ್ಕಕ್ಕೆ ಏನಿಲ್ಲ ಅಂದ್ರೂ 2,000 2,500 ಈ ಥರ ಇರುತ್ತೆ. ಅಂದರೆ ಅಲ್ಲೆಲ್ಲ ಈಗ ತಕ್ಷಣಕ್ಕೆ ಮನೆ ಕಟ್ಟೋಕ್ಕಂತೂ ಆಗಲ್ಲ. ಇನ್ವೆಸ್ಟ್ ಮಾಡಿ ಇಟ್ಕೋಬೇಕು. ಇನ್ನೊಂದು 5 ವರ್ಷನೋ 10 ವರ್ಷನೋ ಡೆವಲಪ್ ಆಗ್ತಿದೆ ಅನ್ನೋವಂಥ ಟೈಮ್ಗೆ ತೊಗೋಬೇಕಾಗತ್ತೆ. ಇಲ್ಲ ಸ್ವಲ್ಪ ತುಂಬ ಔಟ್ಸ್ಕಟ್ಸ್ ಅಲ್ಲ, ಸ್ವಲ್ಪ ಸಿಟಿಯಿಂದ ಲಿಮಿಟ್ಸಿಂದ ಸ್ವಲ್ಪ ಆಚೆ ನೋಡ್ತೀರಾ ಅನ್ನೋ ಅಂಥದ್ದಿದ್ರು ಕೂಡ 4,000 5,000 ಅಡಿ ಹಿಂಗೆ ಬರುತ್ತೆ. ಅದ್ರ ಜೊತೆಗೆ ಸೈಟ್ ತೊಗೊಂಡು ತಿರ್ಗಾ ಮನೆ ಕಟ್ಟಕ್ಕೆ ಬೇರೆ ಇನ್ವೆಸ್ಟ್ ಮಾಡಬೇಕಲ್ಲ. ಎಲ್ಲ ಇನ್ ಕೇಸ್ ಏನಾದರೂ ಸ್ಯಾಲ್ರಿಡ್ ಇಂಡಿವಿಜುವಲ್ಸ್ ಇದೆ ಅಂತಂದರೆ ಆ EMI ಕಟ್ಟೋದ್ರಲ್ಲೇ ಸುಮಾರು ವರ್ಷಗಳು ಹೋಗ್ಬಿಡುತ್ತೆ. ಬೇರೆ ಕನಸುಗಳನ್ನ ಪೂರ್ತಿ ಮಾಡ್ಕೊಳ್ಳೋಕೆ ಆಗಲ್ಲ. ಸೊ ಈಗ ಇಂಥ ಸಮಯದಲ್ಲಿ ಫೇಮಸ್ ಆಗ್ತಿರೋದೇ ಅಪಾರ್ಟ್ಮೆಂಟ್ ಕಲ್ಚರ್. ಸೊ ಸೈಟ್ ತೊಗೊಂಡು ಮನೆ ಕಟ್ಟೋಕ್ಕೆ ಅದು ಸೂಪರ್ವೈಸ್ ಬೇರೆ ಮಾಡಬೇಕು, ಜೊತೆಗೆ ಲೋನ್ ಏನಾದರೂ ಮಾಡಿದ್ರೆ EMI ಕಟ್ಟುವಂಥ ಟೆನ್ಷನ್, ಅಥವಾ ನಾವು ದುಡ್ಡು ಕೂಡಿಟ್ಕೊಂಡು ಆಮೇಲೆ ಮನೆ ತಗೊಳ್ತೀವಿ ಅನ್ನುವಂಥದ್ದಿದ್ರೆ ಅದಾದಮೇಲೆ ಕಾಸ್ಟ್ ಇನ್ಫ್ಲೇಷನ್ ಎಷ್ಟಾಗುತ್ತೆ, ಇನ್ನೊಂದು 10 ವರ್ಷ ಆದಮೇಲೆ ಎಷ್ಟು ರೇಟ್ ಆಗ್ಬೋದು, ಇದೆಲ್ಲ ಒಂದಷ್ಟು ಕಾಂಪ್ಲಿಕೇಶನ್ ಕನ್ಸಿಡರ್ ಮಾಡಬೇಕಾಗಿರೋ ವಿಷಯ. ಸೊ ಈಗ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ಗಳನ್ನೇ ತೊಗೊಂಡ್ಬಿಟ್ರೆ ನಾವು ಸೈಟ್ಗೆ ಎಷ್ಟು ದುಡ್ಡನ್ನು ಕಟ್ಟಬೇಕು ಆ ದುಡ್ಡಲ್ಲಿ ಚೆನ್ನಾಗಿರೋದು ಒಂದು 2 BHK 3 BHK ಫ್ಲ್ಯಾಟೇ ಸಿಕ್ಬಿಡುತ್ತೆ. ಒಂದು ಸ್ವಲ್ಪ ದುಡ್ಡು ಖರ್ಚು ಮಾಡಿ ಇಂಟೀರಿಯರ್ ಮಾಡ್ಕೊಂಡ್ಬಿಟ್ರೆ ನಡೆದೋಗುತ್ತೆ. ನಮ್ಮದು ಅಂತ ಒಂದು ಸ್ವಂತ ಸೋರ್ಸ್ ಸಿಕ್ಬಿಡುತ್ತೆ ಬೆಂಗಳೂರಲ್ಲಿ. ಇದು ಬಹಳಷ್ಟು ಜನರ ಕನಸು, ಹಾಗೆ ಅಫೋರ್ಡೆಬಲ್ ಕೂಡ ಕೈಂಡ್ ಆಫ್ ಕಂಪೇರಿಟಿವ್ಲಿ ಸೈಟ್ ತೊಗೊಂಡು ಮನೆ ಕಟ್ಟೋದ್ರು ಮುಂದೆ ಅಂತ ಬಂದಾಗ ಈಗ ಸ್ವಂತ ಮನೆಯೂ ಆಗ್ಬಿಡ್ತು. ಈಗ ಇಂಡಿವಿಜುವಲ್ ಆಗಿ ನಾವು ಸೈಟಲ್ಲಿ ಮನೆ ಕಟ್ಟೋದಾದರೆ ಯಾರಿಗೂ ನಾವು ಮೇಂಟೆನೆನ್ಸ್ ಫೀಸನ್ನು ಕೊಡೋದು ಬೇಕಾಗಿಲ್ಲ. ಸೊ ಇಲ್ಲಿ ಅಪಾರ್ಟ್ಮೆಂಟ್ ಅಂತ ಬಂದಾಗ ಮೇಂಟೆನೆನ್ಸ್ ಫೀಸ್ ಅಂತ ಕಲೆಕ್ಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇಂಡಿವಿಜುವಲ್ ಮನೆಗಳಿದೆ, ನೀವು ರೆಂಟ್ಗೆ ಏನಾದರೂ ಹೋಗ್ತೀರಾ ಅಂತಂದರೆ 2 ಫ್ಲೋರ್ 3 ಫ್ಲೋರ್ ಇದೆ ಅಂತ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ನಿಮ್ಮದು ನೀವೇ ಕಟ್ಕೊಂಡು ಬಿಡ್ತೀರ, ಬಿಲ್ ಬರುತ್ತೆ. ಈಗ ವಾಟರ್ ಚಾರ್ಜಸ್ ಇತ್ತು ಅಥವಾ ಬೇರೆ ಏನಾದರೂ ಕಾಮನ್ ಎಕ್ಸ್ಪೆನ್ಸಸ್ ಇದೆ ಅಂತಂದರೆ ಈಕ್ವಲ್ ಆಗಿ ಸ್ಪ್ಲಿಟ್ ಮಾಡಿ ಶೇರ್ ಮಾಡ್ಕೊಂಡು ಬಿಡ್ತಾರೆ. ಆದರೆ ಅಪಾರ್ಟ್ಮೆಂಟಲ್ಲಿ ಆ ಥರ ಆಗಲ್ಲ. ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲ್ಯಾಟ್ಗೆ ಇಷ್ಟು ಅಂತ ಫೀಸನ್ನು ಫಿಕ್ಸ್ ಮಾಡಿರ್ತಾರೆ, ಡಿಪೆಂಡ್ ಆನ್ ಏರಿಯಾ ಟು ಏರಿಯಾ. ಆ್ಯಂಡ್ ದೆನ್ ಡಿಪೆಂಡ್ ಆನ್ ಅಪಾರ್ಟ್ಮೆಂಟ್ ಇರ್ಬೋದು, ಅಸೋಸಿಯೇಷನ್ಗಳಿರ್ಬೋದು, ಒಂದು ಫಿಕ್ಸ್ಡ್ ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ, ಇಷ್ಟು ಕೊಡಬೇಕು ತಿಂಗಳ ಅಂತ. ಸೊ ಅದರಲ್ಲಿ ವಾಟರ್ ಚಾರ್ಜಸ್ ಇರ್ಬೋದು, ಜೊತೆಗೆ ಮೇಂಟೆನೆನ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಸೆಕ್ಯೂರಿಟಿ ಇರ್ಬೋದು, ಅಥವಾ ಗಾರ್ಡನ್ ಇತ್ತು ಅಂದರೆ ಮೇಂಟೆನೆನ್ಸ್ ಇರ್ಬೋದು, ಜಿಮ್ ಏರಿಯಾ ಇರ್ಬೋದು, ಮತ್ತು ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಇದಕ್ಕೆಲ್ಲ ಒಂದಷ್ಟು ಖರ್ಚುಗಳು ಬರುತ್ತೆ ಮೇಂಟೈನ್ ಮಾಡೋಕ್ಕೆ. ಅಥವಾ ರೋಡ್ ಏನೋ ಡ್ಯಾಮೇಜ್ ಆಯಿತು ಅದನ್ನು ರೆಡಿ ಮಾಡಿಸ್ಬೇಕು, ಅಥವಾ ಬೇರೆ ಏನೋ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳ ಜೊತೆಲಿ ಏನೋ ಒಂದು ಇಶ್ಯೂ ಆಯಿತು ಅದನ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಒಂದು ಅಸೋಸಿಯೇಷನ್ ಬೇಕು. ಹಾಗಾಗಿ ಒಂದಷ್ಟು ಫಿಕ್ಸ್ಡ್ ಪ್ರೈಸನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಈಗ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಂತ ಬಂದಾಗ ಇದು ಕಂಪ್ಲೀಟ್ಲಿ ಇನ್ಕಮ್ ಟ್ಯಾಕ್ಸ್ ಅಥವಾ GST ಇಂದ ಎಕ್ಸಂಪ್ಷನ್ ಸಿಕ್ಬಿಡತ್ತಾ, ಎಕ್ಸಂಪ್ಷನ್ ಕೊಡಬೇಕಾ? ಸೊ ಇದ್ರ ಬಗ್ಗೆ ಇವತ್ತು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದು ಬ್ರೀಫ್ ಆಗಿ ಪೂರ್ತಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಮುಖಾಂತರ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡೋವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ತಕ್ಷಣ ನಿಮಗೆ ಬರುತ್ತೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ, ಪೂರ್ತಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ನಾನು CA ಓದಬೇಕಾದ್ರೆ ಈವನ್ IPCC ಟೈಮಲ್ಲೂ ಕೂಡ ಆಗಿರ್ಬೋದು, ಅಥವಾ ಫೈನಲ್ ಟೈಮಲ್ಲಾದರೂ ಕೂಡ ಆಗಿರ್ಬೋದು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಕೇಸ್ ಸ್ಟಡಿನ ನಾನು ಓದಿಲ್ಲ. ಹಾಗೆ ನಮ್ಮ ಇನ್ಸ್ಟಿಟ್ಯೂಟ್ ಮಟೀರಿಯಲಲ್ಲೂ ಕೂಡ ಈ ವಿಷಯವಾಗಿ ಯಾವುದೇ ತರಹದ ಪ್ರಾಕ್ಟಿಕಲ್ ಕ್ವಶನ್ಸ್ ಇರಲಿಲ್ಲ. ಹಾಗೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟನ್ನು ಕೂಡ ತಗೊಂಡ್ರು ಕೂಡ ಎಲ್ಲೂ ಈ ವಿಷಯವಾಗಿ, ಅಂದರೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಪೂರ್ತಿ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ, ಇನ್ಕಮ್ ಟ್ಯಾಕ್ಸ್ ಅಂತ ಆಗಲಿ, ಅಥವಾ ಅವಾಗ ವ್ಯಾಟ್ ಸರ್ವಿಸ್ ಟ್ಯಾಕ್ಸ್ ಇತ್ತು ಆ ಟೈಮಲ್ಲಾಗಲಿ, ಅಥವಾ ಈಗ GST ಬಂದಮೇಲಾಗಲಿ ಕಂಪ್ಲೀಟ್ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ ಅಂತ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಸೊ ಈಗ ಅಪಾರ್ಟ್ಮೆಂಟ್ ಅಂತ ಬಂದಾಗ ಅದು ಅಂಬಿಗ್ವಿಟೀಸ್ ಇನ್ನೂ ಇದೆ. ಯಾವ ಥರ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು, ಅದನ್ನು ಸೊಸೈಟಿ ಅಂತ ರಿಜಿಸ್ಟರ್ ಮಾಡಬೇಕಾ, ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಬೇಕಾ? ಸೊ ಇದೆಲ್ಲ ಇನ್ನೂ ಕನ್ಫ್ಯೂಷನ್ಗಳಿದೆ. ಒಂದೊಂದು ಕೋರ್ಟ್ ಬಂದಾಗ ಸ್ಟೇಟ್ ಹೈಕೋರ್ಟ್ ಇರ್ಬೋದು, ಸೊ ಅವ್ರವ್ರದ್ದೇ ಆದಂಥ ವರ್ಡಿಕ್ಟ್ಗಳನ್ನು ಕೊಟ್ಟಿರ್ತಾರೆ.
ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಒಂದು ಸೊಸೈಟೀಸ್ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಒಂದು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಂತ ಬಂದಾಗ, ನಮಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅಲ್ಲಿ ಅದನ್ನ ನಾವು ಅಸೋಸಿಯೇಷನ್ ಆಫ್ ಪರ್ಸನ್ ಅಂತಾನೆ ಕ್ಲಾಸಿಫೈ ಮಾಡಿ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿ ಟ್ಯಾಕ್ಸ್ ಅನ್ನ ಕಟ್ಸೋವಂಥದ್ದು. ಓಕೆನಾ? ಸೊ ಈಗ ಅಸೋಸಿಯೇಷನ್ ಆಫ್ ಪರ್ಸನ್ ಅಂತ ಬಂದಾಗ ಆ ಎಲ್ಲ ಮೆಂಬರ್ಸ್ ಇದಾರಲ್ಲ, ಮೆಂಬರ್ಸ್ದು ಶೇರ್ ಗೊತ್ತಿದೆ ಅನ್ನುವಂಥದ್ದಾದ್ರೆ ಸ್ಲ್ಯಾಬ್ ರೇಟ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಲೆವಿ ಮಾಡ್ತಾರೆ ಡಿಪಾರ್ಟ್ಮೆಂಟ್. ಇನ್ ಕೇಸ್ ಮೆಂಬರ್ ಶೇರ್ ಗೊತ್ತಿಲ್ಲ ಅನ್ನುವಂಥದ್ದಾದ್ರೆ ಮ್ಯಾಕ್ಸಿಮಮ್ ಮಾರ್ಜಿನಲ್ ರೇಟಲ್ಲಿ ಟ್ಯಾಕ್ಸನ್ನು ಲೆವಿ ಮಾಡಬೇಕಾಗತ್ತೆ. ಅಂದರೆ ಹೈಯರ್ ರೇಟ್ ಆಫ್ ಇನ್ಕಮ್ ಟ್ಯಾಕ್ಸ್ 30% ಬರುತ್ತೆ, ಹೈಯರ್ ರೇಟ್ ಆಫ್ ಸರ್ಚಾರ್ಜ್ 25% ಬರುತ್ತೆ, ಮತ್ತು ಹೈಯರ್ ರೇಟ್ ಆಫ್ ಸೆಸ್ 4% ಬರುತ್ತೆ. ಆಲ್ ಟುಗೆದರ್ ಒಂದು 39% ಟ್ಯಾಕ್ಸ್ ಬಂದ್ಬಿಡುತ್ತೆ. ಸೊ ಈ ಥರ ಬಂದಾಗ ಅಸೋಸಿಯೇಷನ್ ಆಫ್ ಪರ್ಸನ್ ಅಂತ ಬಂದಾಗ, ಬಟ್ ಕಂಪ್ಲೀಟ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡಬೇಕಾ ಅಂತಂದರೆ ಎಲ್ಲೂ ಕೂಡ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ರೆಫರೆನ್ಸ್ ಇಲ್ಲ ನಮಗೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಾಗಲಿ ರೂಲ್ಸಲ್ಲಾದರೂ ಆಗಲಿ ಯಾವುದೇ ತರಹದ ರೆಫರೆನ್ಸ್ ಇಲ್ಲ. ಹಾಗೆ ಕೆಲವೊಂದು ಸ್ಟೇಟ್ ಹೈಕೋರ್ಟ್ಗಳು ವರ್ಡಿಕ್ಟ್ ಕೊಟ್ಟಿದೆ, ಇದು ಒಂದು ಪ್ರಿನ್ಸಿಪಲ್ ಆಫ್ ಮ್ಯೂಚುಯಾಲಿಟಿ ಕಾನ್ಸೆಪ್ಟನ್ನು ಕನ್ಸಿಡರ್ ಮಾಡಬೇಕು. ಯಾಕಂದರೆ ಮೆಂಬರ್ಸ್ಗಳೇ ಒಂದು ಅಸೋಸಿಯೇಷನನ್ನು ಫಾರ್ಮ್ ಮಾಡ್ಕೊಂಡಿರ್ತಾರೆ ಫಾರ್ ದ ವೆಲ್ಫೇರ್ ಆಫ್ ದ ಅಸೋಸಿಯೇಷನ್, ಫಾರ್ ದ ವೆಲ್ಫೇರ್ ಆಫ್ ದ ಮೆಂಬರ್ಸ್ ಆಫ್ ದ ಅಸೋಸಿಯೇಷನ್. ಅಂದರೆ ಅಪಾರ್ಟ್ಮೆಂಟಲ್ಲಿ ಯಾರೆಲ್ಲ ರೆಸಿಡೆಂಟ್ಸ್ಗಳಿದ್ದಾರೆ ಅವರ ಉದ್ಧಾರ ಏಳಿಗೆಗೆ, ಅಂದರೆ ಪರ್ಸ್ನಲ್ ಆಗಂತಲ್ಲ, ಅಪಾರ್ಟ್ಮೆಂಟ್ ಮೇಂಟೆನೆನ್ಸ್ ವೈಸ್ ತಗೊಂಡಾಗ ಅವರ ವೆಲ್ಫೇರ್ಗೋಸ್ಕರನೇ ಮಾಡಿರುವಂಥ ಒಂದು ಅಸೋಸಿಯೇಷನ್. ಸೊ ಹಂಗಾಗಿ ಇಲ್ಲಿ ಪ್ರಿನ್ಸಿಪಲ್ ಆಫ್ ಮ್ಯೂಚುಯಾಲಿಟಿ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಸೊ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನಿಂದ ಮೆಂಬರ್ಸ್ಗಳ ಕಡೆಯಿಂದ ಏನು ಫೀಸನ್ನು ಕಲೆಕ್ಟ್ ಮಾಡ್ತಾರೆ, ಮಂತ್ಲಿ ಕಾಂಟ್ರಿಬ್ಯೂಷನ್ ಇರ್ಬೋದು, ಮೆಂಬರ್ಶಿಪ್ ಫೀಸ್ ಇರ್ಬೋದು, ಸೊ ಇದಕ್ಕೆ ಯಾವುದೇ ತರಹದ ಇನ್ಕಮ್ ಟ್ಯಾಕ್ಸ್ ಲೆವಿ ಮಾಡೋ ಹಾಗಿಲ್ಲ. ಇದನ್ನ ಡೆಪಾಸಿಟ್ ಆಗಿ ಕನ್ಸಿಡರ್ ಮಾಡಬೇಕಾಗತ್ತೆ ಅಥವಾ ಎಕ್ಸಾಮ್ಟ್ ಇನ್ಕಮ್ ಆಗಿ ಕನ್ಸಿಡರ್ ಮಾಡಬೇಕಾಗತ್ತೆ. ಇದು ಎರಡು ಕೋರ್ಟ್ ವರ್ಡಿಕ್ಟ್ ಬಂದಿರೋದು. ಸೊ ಈಗ ನಾವು ಆ ಕೋರ್ಟ್ ವರ್ಡಿಕ್ಟ್ ಅನ್ನ ತಗೊಂಡು ನಾವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಸ್ಕ್ರೂಟಿನಿಗೆ ಫೈಲ್ ಸ್ಕ್ರೂಟಿನಿಗೆ ಸೆಲೆಕ್ಟ್ ಆಗುವಂತ ಎಲ್ಲ ಚಾನ್ಸಸ್ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಟ್ಯಾಕ್ಸ್ ಲೆವಿ ಮಾಡುವಂತ ಪಾಸಿಬಿಲಿಟೀಸು ತುಂಬ ಇರುತ್ತೆ. ಆ್ಯಂಡ್ ಅಗೇನ್ ನಾವು ಅಸೆಸಿಂಗ್ ಆಫೀಸರ್ಗೆ ಅಪೀಲ್ ಮಾಡಲಿ ಅಥವಾ ನೆಕ್ಸ್ಟು ಐಟ್ಯಾಟ್ಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಅಪಿಲೇಟ್ ಟ್ರಿಬ್ಯುನಲ್ಗೆ ಅಪೀಲ್ ಮಾಡಿದ್ರು ಕೂಡ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಏನಿದೆ ಅದನ್ನೇ ಕೂಡ ಅವರು ಆರ್ಡ್ರನ್ನ ಕೊಡ್ತಾರೆ. ಅಂದರೆ ಟ್ಯಾಕ್ಸ್ ಕಟ್ಟಲೇಬೇಕು ಅನ್ನೋಂಥ ಆರ್ಡ್ರ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಗೇನ್ ನೀವು ಲಿಟಿಗೇಟ್ ಮಾಡೋಕ್ಕೆ ರೆಡಿ ಇದ್ದರೆ ನೀವು ಹೈಕೋರ್ಟ್ವರೆಗೂ ಹೋಗ್ಬೋದು, ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು. ಆದರೆ ನಾವು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟನ್ನು ಫಾಲೋ ಮಾಡ್ತೀವಿ ಅಂತಂದರೆ ಇಲ್ಲಿ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಲೇಬೇಕಾಗತ್ತೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಂತ ಬಂದಾಗ. ಯಾಕಂದರೆ ನಾನು ಬಿಗಿನಿಂಗಲ್ಲೂ ಕೂಡ ಹೇಳಿದೆ, ಈಗ ಇಂಡಿವಿಜುವಲ್ ಹೌಸ್ ಇದೆ ಅಂತಂದರೆ ಏನೋ ಒಂದು ವಾಟರ್ ಚಾರ್ಜ್ ಇದೆ ಅಥವಾ ಮೋಟರ್ ಚಾರ್ಜ್ ಇದೆ ಅಥವಾ ಏನೋ ಕ್ಲೀನಿಂಗ್ ಫೀಸ್ಗಳು ಬರ್ತಾ ಇದೆ ಅನ್ನೋಂಥ ಟೈಮಲ್ಲಿ ಎಷ್ಟು ಫ್ಲೋರ್ ಇದೆ ಮನೆಗಳು ಈಕ್ವಲ್ ಆಗಿ ಡಿವೈಡ್ ಮಾಡಿ ಕಟ್ಕೊತಾರೆ. ಸೊ ಇಲ್ಲೇನು ಸರ್ಪ್ಲಸ್ ಆಗಿ ಉಳಿಯುವಂಥದ್ದು ಏನಿಲ್ಲ, ಆ್ಯಕ್ಚುಯಲ್ ಎಕ್ಸ್ಪೆನ್ಸಸ್ ಏನು ಬರುತ್ತೆ ಅದನ್ನು ಕಟ್ಕೊಂಡ್ಬಿಡ್ತಾರೆ. ಬಟ್ ಇಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಂತ ಬಂದಾಗ ಬರೀ ಇಲ್ಲಿ ವಾಟರ್ ಚಾರ್ಜ್ ಅಥವಾ ಬೇರೆ ಆಕ್ಚುಯಲ್ ಮೇಂಟೆನೆನ್ಸ್ ಅಂತ ಅಲ್ಲ, ಬೇರೆ ತರಹದ ರೆವಿನ್ಯೂಗಳು ಕೂಡ ಜನರೇಟ್ ಆಗುತ್ತೆ. ಅಂದರೆ ಇವಾಗ ಒಂದು ಕಮ್ಯುನಿಟಿ ಏರಿಯಾ ಇದೆ ಅಂತಂದರೆ ಅದನ್ನು ರೆಂಟ್ಗೂ ಕೂಡ ಕೊಡ್ತಾರೆ. ಮೆಂಬರ್ಸ್ಗೆ, ಅಪಾರ್ಟ್ಮೆಂಟಲ್ಲಿರುವಂಥ ಮೆಂಬರ್ಸ್ಗೆ ರೆಂಟು ಕೊಡೋದಿರ್ಬೋದು, ಸ್ವಲ್ಪ ಡಿಸ್ಕೌಂಟೆಡ್ ರೇಟಲ್ಲಿ ಕೊಡ್ತಾರೆ. ಔಟ್ಸೈಡರ್ಸ್ಗೂ ಕೂಡ ಇನ್ ಕೇಸ್ ಬೋರ್ಡ್ ಓಕೆ ಮಾಡಿದ್ರೆ ಅಸೋಸಿಯೇಷನ್ ಬೋರ್ಡ್, ಸೊ ಔಟ್ಸೈಡರ್ಗೂ ಕೂಡ ರೆಂಟ್ ಕೊಡುವಂಥ ಫೆಸಿಲಿಟಿಗಳು ಕೂಡ ಇರುತ್ತೆ. ಅದ್ರ ಜೊತೆಗೆ ಇನ್ ಕೇಸ್ ಏನಾದರೂ ಫ್ಲ್ಯಾಟ್ ಸೇಲ್ ಮಾಡ್ತಾರೆ ಅಂತಂದರೆ ಅದ್ರ ಮೇಲೆ ಸ್ವಲ್ಪ ಕನ್ವೀನಿಯನ್ಸ್ ಫೀಸ್ ಅಂತ ಕಲೆಕ್ಟ್ ಮಾಡ್ಕೊಳ್ತಾರೆ. ಇದೆಲ್ಲ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಇಂಡಿವಿಜುವಲ್ ಆಗಿ ಜನರೇಟ್ ಮಾಡುವಂಥ ರೆವಿನ್ಯೂ. ಈ ರೆವಿನ್ಯೂನ ಯಾವುದೇ ಮೆಂಬರ್ಸ್ಗಳಿಗೆ ಶೇರ್ ಮಾಡಲ್ಲ. ಇದು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಬ್ಯಾಂಕ್ ಅಕೌಂಟಲ್ಲೇ ಇರುತ್ತೆ. ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅನ್ನೋಂಥದ್ದು ಯಾವುದು ಕೀ ಮೆಂಬರ್ಸ್ ಇರ್ತಾರೆ ಅವರು ಡಿಸೈಡ್ ಮಾಡಿ ಒಂದು ಡಿಸಿಷನ್ಗಳನ್ನು ತಗೊಳ್ಬೇಕಾಗತ್ತೆ. ಏನು ವೆಲ್ಫೇರ್ ಪ್ರೋಗ್ರಾಮ್ ಮಾಡ್ಬೋದು, ಈ ಥರ ಎಲ್ಲ. ಅದ್ರ ಜೊತೆಗೆ ಅಪಾರ್ಟ್ಮೆಂಟ್ ಅಂತ ಬಂದಾಗ ಈ ಗೆಟ್ ಟುಗೆದರ್ ಎಲ್ಲ ಮಾಡ್ತಾರೆ. ಯಾವುದೇ ಹಬ್ಬಗಳಾಗಲಿ, ತುಂಬ ಫ್ಲ್ಯಾಟ್ಗಳು ಇರ್ತಾವಲ್ಲ, ಒಂದೇ ರಿಲಿಜನ್ ಅವರಿರಲ್ಲ, ಒಂದೇ ಕಮ್ಯುನಿಟಿ ಅವರಿರಲ್ಲ, ಎಲ್ಲ ರಿಲಿಜನ್ ಅವರು ಇರ್ತಾರೆ. ಸೊ ನಮ್ಮ ಹಿಂದೂಗಳ ಹಬ್ಬ ಬಂತು ಅಂತಂದರೆ ಎಲ್ಲರೂ ಕೂಡ ಗೆಟ್ ಟುಗೆದರ್ ಮಾಡ್ತಾರೆ. ಬೇರೆ ಕಮ್ಯುನಿಟಿಗಳ ಹಬ್ಬಗಳು ಬಂದಾಗ ಒಂದು ಗೆಟ್ ಟುಗೆದರ್ ಮಾಡಿ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡುವಂಥ ಪ್ರಾಕ್ಟೀಸ್ಗಳಿರ್ತವೆ. ಸೊ ಈ ಖರ್ಚುಗಳನ್ನೆಲ್ಲ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಮಾಡ್ಕೊಳ್ಳುತ್ತೆ. ಈ ಎಲ್ಲಿಂದ ಬರುತ್ತೆ ದುಡ್ಡು ಅಂತಂದರೆ ಈ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರಲ್ಲ, ಪೂಲ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಅಕೌಂಟಲ್ಲಿ, ಆ ದುಡ್ಡನ್ನು ತಗೊಂಡು ಯೂಸ್ ಮಾಡ್ಕೊಳ್ತಾರೆ. ಈ ಏನಾದರೂ ಮೆಂಬರ್ಸ್ಗಳ ಮಧ್ಯೆ ಏನಾದರೂ ಜಗಳ ಬಂತು, ಭಿನ್ನಾಭಿಪ್ರಾಯಗಳು ಬಂತು, ಸೊ ಅಂಥ ಟೈಮಲ್ಲಿ ಅಸೋಸಿಯೇಷನ್ ಇಂಟರ್ಫಿಯರ್ ಮಾಡಿ ಅದನ್ನು ರಿಸಾಲ್ವ್ ಮಾಡೋದಿರ್ಬೋದು, ಲೀಗಲ್ ಏಡ್ ಕೊಡೋಂಥದ್ದಿರ್ಬೋದು. ಸೊ ಈ ಥರ ಬರೀ ಮೇಂಟೆನೆನ್ಸ್ ಒಂದೇ ಅಲ್ಲ, ಅದ್ರ ಜೊತೆಗೆ ಈ ಥರ ಎಕ್ಸ್ಟೆಂಡೆಡ್ ಫೆಸಿಲಿಟಿಗಳೆಲ್ಲ ಬರ್ತವೆ. ಸೊ ಈ
ಈ ತರ ರೆವಿನ್ಯೂಗಳು, ಅಡಿಷನಲ್ ರೆವಿನ್ಯೂ ಏನು ಕಲೆಕ್ಟ್ ಮಾಡ್ತಾರೆ, ಕಮ್ಯುನಿಟಿ ರೆಂಟ್ ಕೊಡೋದಿರ್ಬೋದು, ಕನ್ವೀನಿಯನ್ಸ್ ಫೀಸ್ ಇರ್ಬೋದು, ಇದನ್ನೆಲ್ಲ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ತೋರಿಸ್ಬೇಕು ಅಂತ ಇರುವಂತ ಕೋರ್ಟ್ ವರ್ಡಿಕ್ಟ್. ಬಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಏನು ಟೋಟಲ್ ಇನ್ಕಮ್ ಬರುತ್ತೆ ಜೊತೆಲಿ ಖರ್ಚು ಬರುತ್ತೆ ಅಲ್ವಾ. ಮಂತ್ಲಿ ಮೆಂಬರ್ಶಿಪ್ ಫೀಸ್ ಕಲೆಕ್ಟ್ ಮಾಡ್ಕೊಳ್ತಾರೆ, ಅವ್ರದ್ದು ಏನೇನು ಖರ್ಚುಗಳು ಬರುತ್ತೆ ಲೆಕ್ಕಾಚಾರಕ್ಕೆ, ಅಂದರೆ ಸೆಕ್ಯೂರಿಟಿ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ವಾಟರ್ ಚಾರ್ಜಸ್ ಕಟ್ಟೋದಿರ್ಬೋದು, ಅಥವಾ ಬೇರೆ ಏನೋ ರಿಪೇರ್ ಎಕ್ಸ್ಪೆಂಡಿಚರ್ ಎಲ್ಲ ಬಂತು. ಸೊ ಅದನ್ನೆಲ್ಲ ರೆಡ್ಯೂಸ್ ಮಾಡಿ ಉಳಿದಿರೋಂಥ ಸರ್ಪ್ಲಸ್ ಮೇಲೆ ಟ್ಯಾಕ್ಸ್ ಕಟ್ಟಿ ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೇಳೋದು. ಹಾಗೆ ಅದೇ ರೆಫರೆನ್ಸ್ ಕೂಡ ನಮಗೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಕೂಡ ಸಿಗುತ್ತೆ. ಯಾಕಂದರೆ ಇವರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಈ ಥರನೂ ಮಾಡ್ಬೋದಲ್ವಾ, ಮಂತ್ಲಿ ಫಿಕ್ಸ್ ಚಾರ್ಜ್ ಕಲೆಕ್ಟ್ ಮಾಡ್ಕೊಳ್ಬೋದು. ಅವ್ರದ್ದು ಎಲ್ಲ ಒಂದು ಲೆಕ್ಕ ಸಿಕ್ಬಿಡುತ್ತೆ, ಮಂತ್ಲಿ ಏನೇನು ಖರ್ಚು ಬರುತ್ತೆ, ಸೆಕ್ಯೂರಿಟಿ, ಮೇಂಟೆನೆನ್ಸ್, ಅವ್ರಿಗೆಲ್ಲ ಮಂತ್ಲಿ ಸ್ಯಾಲ್ರಿ ಕೊಡೋದು, ಮತ್ತು ವಾಟರ್ ಚಾರ್ಜ್ ನಮಗೆ ಬಿಲ್ ಕೂಡ ಬಂದ್ಬಿಡುತ್ತೆ. ಸೊ ಇದನ್ನೆಲ್ಲ ಲೆಕ್ಕ ಹಾಕಿ ಎವ್ರಿ ಮಂತ್ ಕೂಡ ಅವ್ರಿಗೆ ಡಿವೈಡ್ ಮಾಡಿ ಎಷ್ಟು ಫ್ಲ್ಯಾಟ್ಸ್ ಇದೆ ಇಷ್ಟು ಕೊಡಿ ಅಂತ ಕಲೆಕ್ಟ್ ಮಾಡ್ಬೋದು. ಅಂಥ ಟೈಮಲ್ಲಿ ಏನೂ ಟ್ಯಾಕ್ಸ್ ಬರಲ್ಲ, ಕರೆಕ್ಟ್ ಅಲ್ವಾ. ಅದ್ರ ಜೊತೆಗೆ ಏನೋ ಒಂದು ಮೇಂಟೆನೆನ್ಸ್ ಬಂತು, ಬೇರೆ ಥರ ರಿಪೇರ್ ಚಾರ್ಜಸ್ ಬಂತು, ಒನ್ ಟೈಮ್ ಆಗುವಂಥದ್ದು. ಸೊ ಇದನ್ನೆಲ್ಲ ಒಂದು ಖರ್ಚನ್ನ ಲೆಕ್ಕಾಚಾರ ಮಾಡಿ ಮೆಂಬರ್ಸ್ ಜೊತೆಲಿ ಆ ಟೈಮಲ್ಲೇ ಕಲೆಕ್ಟ್ ಮಾಡ್ಕೊಳ್ಬೋದು. ಆದರೆ ತುಂಬ ಅಸೋಸಿಯೇಷನ್ಗಳು ಏನು ಮಾಡುತ್ತೆ, ಒಂದೇ ಸತಿ ಮಂತ್ಲಿ ಇಷ್ಟು ಚಾರ್ಜ್ ಅಂತ ಕಲೆಕ್ಟ್ ಮಾಡ್ಕೊಳ್ತಾರೆ. ಆ್ಯಂಡ್ ಹಾಗೆ ಆ ಸರ್ಪ್ಲಸ್ ಉಳ್ಕೊಳ್ಳುತ್ತಲ್ಲ, ಎಕ್ಸ್ಟ್ರಾ ಖರ್ಚುಗಳನ್ನೆಲ್ಲ ಮಾಡಿ ಉಳಿದಿರೋಂಥ ಅಮೌಂಟು. ಸೊ ಇದನ್ನ ಮೆಂಬರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಲ್ಲ, ಯಾವುದೇ ವರ್ಷದಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಇನ್ ಕೇಸ್ ಯಾರಾದರೂ ಫ್ಲಾಟ್ ಸೇಲ್ ಮಾಡಿ ಹೋಗ್ತಾರೆ ಅಂದ್ಕೊಳ್ಳಿ, ಆ ರಿಸರ್ವ್ ಇರೋದು ಅದೇ ಅಕೌಂಟಲ್ಲೇ ಇರುತ್ತೆ, ಬ್ಯಾಂಕ್ ಅಕೌಂಟಲ್ಲಿ. ಅಥವಾ ಟೆನೆಂಟ್ ಹತ್ರ ಕಲೆಕ್ಟ್ ಮಾಡೋದು, ಟೆನೆಂಟ್ ವೆಕೇಟ್ ಮಾಡ್ತಾರೆ ಅಂತಂದರೆ ಆ ಟೈಮಲ್ಲಿ ರೀಪೇ ಮಾಡೋದಾಗಲಿ, ಈ ಥರ ಫೆಸಿಲಿಟಿಗಳು ಯಾವುದೂ ಇಲ್ಲ. ಸೊ ಇಂಥ ಟೈಮಲ್ಲಿ ಸೊ ಏನು ಆಂಬಿಗ್ವಿಟಿ ಇದೆ ನಮಗೆ, ವೆದರ್ ಟ್ಯಾಕ್ಸ್ ಕಟ್ಸ್ಬೇಕಾ ಬೇಡವಾ ಅನ್ನೋಂಥದ್ದು, ನೀವು ನಿಮಗೆ ಗೊತ್ತಿರುವಂತಹ CAಗಳನ್ನು ನೀವು ಅಪ್ರೋಚ್ ಮಾಡಿ, ನೀವು ಅವರ ಒಪಿನಿಯನನ್ನು ತಗೊಳ್ಬೋದು, ಅವ್ರನ್ನ ಕನ್ಸಲ್ಟ್ ಮಾಡಿ. ಹಾಗೆ ಇವಾಗ ನೀವು 2-3 ಜನ ಹತ್ರ ಕನ್ಸಲ್ಟೇಷನ್ ತೊಗೊಳ್ತಾ ಇದ್ದೀರ ಅಂತಂದರೆ ಅವ್ರದ್ದೇ ಆದಂಥ ಇಂಟರ್ಪ್ರಿಟೇಷನ್ ಕೊಡ್ಬೋದು. ನೋಡಿ, ಇದಕ್ಕೆ ಟ್ಯಾಕ್ಸ್ ಕಟ್ಟಬೇಡಿ, ಈಗ ನೀವು ಹಾಗೆ IT ರಿಟರ್ನ್ ಮಾಡಬೇಡಿ, ಎಕ್ಸಾಮ್ಟ್ ಇನ್ಕಮ್ ಅಂತ ತೋರಿಸಿ, ಮುಂದೆ ಏನಾದರೂ ಲಿಟಿಗೇಷನ್ ಆಯಿತು ಅಂತಂದರೆ ರೆಡಿ ಇರಿ ಫೇಸ್ ಮಾಡೋಕ್ಕೆ ಅಂತ ಅಡ್ವೈಸ್ ಮಾಡ್ಬೋದು. ಅಥವಾ ಟು ಬಿ ಆನ್ ಸೇಫರ್ ಸೈಡ್, ಅಸೋಸಿಯೇಷನ್ ಫಂಡಿಂದ ಹೋಗುತ್ತೆ ಅಲ್ವಾ ಇನ್ಕಮ್ ಟ್ಯಾಕ್ಸ್ ಬಂದು. ಮಧ್ಯೆ ಇವಾಗ ಬೋರ್ಡ್ ಮೆಂಬರ್ಸ್ ಆಗಲಿ 1 ವರ್ಷ ಇರ್ತಾರೆ, ನೆಕ್ಸ್ಟ್ ವರ್ಷ ಎಲೆಕ್ಷನ್ ಆದಾಗ ಚೇಂಜ್ ಆಗ್ತಾನೆ ಇರ್ತಾರೆ, ರೊಟೇಷನ್ ಆಗ್ತಾನೆ ಇರ್ತಾರೆ. ಸೊ ಈ ಹೊಸದಾಗಿ ಬರುವಂಥ ಬೋರ್ಡ್ ಮೆಂಬರ್ಸ್ಗಳಿಗೆ ಈ ಟೆನ್ಷನ್ಸ್ ಇರ್ಬೋದು, ಅಥವಾ ಅದ್ರ ಜೊತೆಗೆ ಈ ಎಕ್ಸ್ಪೆಂಡಿಚರ್ ಬರುತ್ತಲ್ಲ, ಇದೆಲ್ಲ ಅಸೆಸ್ಮೆಂಟ್ಗಳು, ಅಪೀಲ್ಗಳು ಹ್ಯಾಂಡಲ್ ಮಾಡುವಂಥ ಅಸೆಸ್ಮೆಂಟು ಕಾಸ್ಟ್ಗಳನ್ನು ರೆಡ್ಯೂಸ್ ಮಾಡಬೇಕು ಅನ್ನೋಂತಿದ್ರೆ ನೀವು ವೆಲ್ ಇನ್ ಅಡ್ವಾನ್ಸ್ IT ರಿಟರ್ನ್ ಫೈಲ್ ಮಾಡಬೇಕಾದ್ರೆ ನೀವು ಟ್ಯಾಕ್ಸನ್ನು ಕಟ್ಟಿ ಕೂಡ ಕ್ಲೋಸ್ ಮಾಡ್ಕೊಳ್ಬೋದು. 2 ಆಪ್ಷನ್ಸ್ ಇರುತ್ತೆ. ನೀವು ಯಾರು ಬೋರ್ಡ್ ಮೆಂಬರ್ಸ್ ಇರ್ತಾರೆ ಅಥವಾ ರೆಸಿಡೆಂಟ್ಸ್ ಇರ್ತಾರೆ, ನೀವು ಯೋಚನೆ ಮಾಡಿ 2ರಲ್ಲಿ ಒಂದು ಆಪ್ಷನನ್ನು ನೀವು ಚೂಸ್ ಮಾಡ್ಕೊಳ್ಬೋದು. ಹಾಗೆ ಈಗ GST ಅಂತ ಬಂದಾಗ ಮಂತ್ಲಿ 7,500ವರೆಗೂ ಕಾಂಟ್ರಿಬ್ಯೂಷನ್ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಬಂದಾಗ GST ಏನು ಕಟ್ಟೋದು ಬೇಕಾಗಿರಲ್ಲ. ಅದಕ್ಕಿಂತ ಎಕ್ಸಸ್ ಆಗಿ ಬರ್ತಾ ಇದೆ ಅಂತ ಬಂದಾಗ ಅವರು GSTಯನ್ನು ಪೇ ಮಾಡಬೇಕಾಗತ್ತೆ. GST ರಿಜಿಸ್ಟ್ರೇಷನ್ ತಗೊಳ್ಳೋದು ಮ್ಯಾಂಡೇಟರಿ ಇರುತ್ತೆ. ಇವಾಗ ಟೋಟಲ್ ಕಾಂಟ್ರಿಬ್ಯೂಷನ್ ಪರ್ ಆ್ಯನಮ್ ಅಂತ ಬಂದಾಗ 20 lakh ಲಿಮಿಟ್ ಇದೆ, ಓಕೆನಾ. 20 lakh ಏನಾದರೂ ಜಾಸ್ತಿ ಮೆಂಬರ್ಶಿಪ್ ಫೀಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಟೈಮಲ್ಲಿ ಅವಾಗ GST ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ತಗೊಳ್ಬೇಕಾಗತ್ತೆ. ವೆದರ್ ಇವಾಗ ಒಂದು ಫ್ಲ್ಯಾಟಿಂದ ಒಂದು 3,000 3,500 ಕಲೆಕ್ಟ್ ಮಾಡ್ತಿದ್ದಾರೆ ಅನ್ಕೊಳ್ಳಿ, ಈಚ್ ಇಂಡಿವಿಜುವಲಿ GST ಕಲೆಕ್ಟ್ ಮಾಡದೇ ಇರ್ಬೋದು. ಬಟ್ ಈ ಟರ್ನ್ ಓವರ್ ಅಥವಾ ಗ್ರಾಸ್ ರಿಸಿಪ್ಟ್ ಅಂತ ಬಂದಾಗ ಈ ಎಕ್ಸಮ್ಟೆಡ್ GST ಟರ್ನ್ ಓವರ್ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಈ ಥ್ರೆಶೋಲ್ಡ್ ಲಿಮಿಟಲ್ಲಿ 20 lakh ಅಂತ ಬಂದಾಗ. ಸೊ ಒನ್ಸ್ 20 lakh ಕ್ರಾಸ್ ಆಗ್ತಾ ಇದೆ ಅಂತ ಅಂದ ಕೂಡಲೇ GST ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ ತಗೊಳ್ಳೋವಂಥದ್ದು. ಇಲ್ಲ ಅಂತಂದರೆ ಇನ್ ಕೇಸ್ ಡಿಪಾರ್ಟ್ಮೆಂಟ್ ಇದೆ ಏನಾದರೂ ಎನ್ಕ್ವೈರಿ ಬಂತು ಅಂತಂದರೆ ಆಗ ಎಲ್ಲ ರೆಕಾರ್ಡ್ಸನ್ನು ತೆಗಿಸ್ತಾರೆ, ಏನೇನಿದೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಕಮ್ಯುನಿಟಿ ಏರಿಯಾ ರೆಂಟ್ ಕೊಟ್ಟರೆ ಅದಕ್ಕೆ GST ಬರುತ್ತೆ, ಅದಕ್ಕೆ ಯಾವುದೂ ಲಿಮಿಟ್ಸ್ ಇಲ್ಲ. ನೀವು ಒಂದು GST ರಿಜಿಸ್ಟ್ರೇಷನ್ ವಾಲಂಟ್ರಾಗಿ ತೊಗೊಂಡಿದ್ದೀರಾ ಅಥವಾ 20 lakh ಲಿಮಿಟ್ ಕ್ರಾಸ್ ಆಗಿದೆ ಗ್ರಾಸ್ ರಿಸಿಪ್ಟ್ ಅಂಥ ಟೈಮಲ್ಲಿ GST ರಿಜಿಸ್ಟ್ರೇಷನ್ ಇದ್ದರೆ, ಅಥವಾ ತೊಗೊಂಡಿಲ್ಲ ಅಂತಾನೆ ಇನ್ ಕೇಸ್ ಅಸೆಸ್ಮೆಂಟಿಗೆ ಬಂದಾಗ ಈ ಎಕ್ಸ್ಟ್ರಾ ರೆವಿನ್ಯೂ ಏನು ಜನರೇಟ್ ಮಾಡ್ತಾರೆ ಅದಕ್ಕೆಲ್ಲ GST ಚಾರ್ಜ್ ಮಾಡ್ತಾರೆ, ಇಂಟ್ರೆಸ್ಟ್ ಪೆನಾಲ್ಟಿ ಎಲ್ಲ ಬಂದ್ಬಿಡುತ್ತೆ. ಸೊ ಯಾರಾದರೂ ನಿಮಗೆ GST ರಿಜಿಸ್ಟ್ರೇಷನ್ ತೊಗೊಳ್ಳೋದೇ ಬೇಡ ಅಂತಿದ್ರೆ, ಈವೊಂದು 20 lakh ಜಾಸ್ತಿ ಗ್ರಾಸ್ ರಿಸಿಪ್ಟ್ ಇದೆ, GST ರಿಜಿಸ್ಟ್ರೇಷನ್ ತೊಗೊಳ್ಳೋದೇ ಬೇಡ ಅಂತಿದ್ರೆ ನೀವು ಯೋಚನೆ ಮಾಡಬೇಕಾಗಿರುವಂಥ ವಿಷಯ, 20 lakh ಜಾಸ್ತಿ ಇದೆ ಅಂದರೆ ಟು ಬಿ ಆನ್ ಸೇಫರ್ ಸೈಡ್ GST ರಿಜಿಸ್ಟ್ರೇಷನ್ ತೊಗೊಂಡು ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತಂದರೆ ನೀವು
ಎಕ್ಸಾಮ್ಟ್ ಔಟ್ವರ್ಡ್ ಸಪ್ಲೈ ಅಂತ ಟರ್ನ್ ಓವರನ್ನು ಡಿಕ್ಲೇರ್ ಮಾಡಿ ನೀವು ಮಂತ್ಲಿ GST ರಿಟರ್ನನ್ನು ಫೈಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಹಾಗೆ ಯಾವುದೆಲ್ಲ ಟ್ಯಾಕ್ಸೇಬಲ್ ನೇಚರ್ ರೆವಿನ್ಯೂ ಜನರೇಟ್ ಆಗ್ತಾಯಿದೆ ಅದಕ್ಕೆ GST ಕಲೆಕ್ಟ್ ಮಾಡೋದು ಅಸೋಸಿಯೇಷನ್ ಜವಾಬ್ದಾರಿ. ಇನ್ ಕೇಸ್ ಯಾರೇ ಬೋರ್ಡ್ ಮೆಂಬರ್ಸ್ ಚೇಂಜ್ ಆಗಲಿ, ಒಂದು ವರ್ಷ ಇದ್ದವ್ರು ಇನ್ನೊಂದು ವರ್ಷಕ್ಕೆ ಬರಲಿ, ಸೊ ಆಗ ಯಾರು ಎಕ್ಸಿಸ್ಟೆನ್ಸ್ ಇರ್ತಾರೆ ಆ ನೋಟಿಸ್ ಬರುವಂಥ ಟೈಮಲ್ಲಿ ಅವ್ರಿಗೆ ಕಿರಿಕಿರಿ ಆಗತ್ತೆ. ಅದ್ರ ಜೊತೆಗೆ ಎಲ್ಲ ರೆಸಿಡೆಂಟ್ಸ್ಗಳಿಗೆ ಅವರು ಕನ್ವೆ ಮಾಡಬೇಕಲ್ಲ ಈ ಆಗ್ತಾ ಇರೋವಂಥ ಇಶ್ಯೂಸ್ ಇರ್ಬೋದು, ಸಿಚುಯೇಷನ್ಸ್ಗಳನ್ನು. ಸೊ ಹೀಗಾಗಿ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ GST ಈ ಎರಡೂ ವಿಷಯ ಬಂದಾಗ ಏನೆಲ್ಲ ಕಾಂಪ್ಲೇನ್ಸಸ್ ಇರುತ್ತೆ ಅನ್ನೋದನ್ನು ನಾನು ಕವರ್ ಮಾಡ್ಕೊಂಡಿದ್ದೀನಿ. ಅದನ್ನು ಮೀರಿ ಡಿಪೆಂಡ್ ಆನ್ ದ ಸ್ಟೇಟಸ್ ಆಫ್ ದ ಅಸೋಸಿಯೇಷನ್, ಇನ್ ಕೇಸ್ ಏನಾದರೂ ಸೊಸೈಟಿ ಇದೆ ಅಂತಂದರೆ ಪ್ರತಿ ವರ್ಷ ರಿನ್ಯೂವಲ್ ಮಾಡೋದು ಮ್ಯಾಂಡೇಟರಿ ಇರುತ್ತೆ, ಆಡಿಟ್ ಮಾಡೋದು ಮ್ಯಾಂಡೇಟರಿ ಇರುತ್ತೆ. ಸೊ ಇನ್ ಕೇಸ್ ಏನಾದರೂ ಚಾರಿಟೇಬಲ್ ಟ್ರಸ್ಟ್ ಅಂತ ಏನಾದರೂ ಫಾರ್ಮ್ ಮಾಡ್ಕೊಂಡಿದ್ರೆ ಅವರು ಸೆಕ್ಷನ್ 80G 12A ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಿ ಎಕ್ಸೆಂಪ್ಷನನ್ನು ಕ್ಲೇಮ್ ಮಾಡ್ಬೋದು. ಆವಾಗ ಅವರಿಗೆ ಕಂಪ್ಲೀಟ್ ಇನ್ಕಮ್ ಟ್ಯಾಕ್ಸ್ ಅಂತ ಎಕ್ಸೆಂಪ್ಷನ್ ಸಿಕ್ಬಿಡುತ್ತೆ. ಅದರ್ವೈಸ್ ಪ್ರೈವೇಟ್ ಟ್ರಸ್ಟ್ ಅಂತ ಕನ್ಸಿಡರ್ ಆಗುತ್ತೆ, ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗಲ್ಲ. ಸೇಮ್ ಅಸೋಸಿಯೇಷನ್ ಆಫ್ ಪರ್ಸನ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಒಂದಷ್ಟು ಕಂಪ್ಲೀಟ್ ವಿಡಿಯೋನ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅರೌಂಡ್ 15 ಮಿನಿಟ್ಸ್ ಆಗಿದೆ ವಿಡಿಯೋ. ಇನ್ ಕೇಸ್ ನಾನೇನಾದರೂ ಮಾತಾಡೋದು ತುಂಬ ಸ್ಪೀಡ್ ಆಯಿತು ಅಥವಾ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂತ ಅಂದರೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡ್ಬೋದು. ಅಥವಾ ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರಾದರೂ ಅಪಾರ್ಟ್ಮೆಂಟ್ ಅಸೋಸಿಯೇಷನಲ್ಲಿ ಕೀ ಮೆಂಬರ್ಸ್ ಇದ್ದರೆ ಅಥವಾ ರೆಸಿಡೆಂಟ್ಸ್ ಇದ್ದರೆ ನಿಮ್ದೇನಾದರೂ ಕ್ವೆಶ್ಚನ್ಸ್ ಇದೆ ಅನ್ನೋವಂಥದ್ದಿದ್ದರೆ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡ್ಬೋದು. ನಾನು ನಿಮಗೆ ಆನ್ಸರ್ ಕೊಡೋಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡ್ತೀನಿ. ಹಾಗೆ ನನ್ನ ವಾಟ್ಸಪ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ನಿಮ್ಮ ಕ್ವೆಶ್ಚನ್ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತ ನೀವು ನನಗೆ ವಾಟ್ಸಪ್ ಮೆಸೇಜ್ ಕೂಡ ಡ್ರಾಪ್ ಮಾಡ್ಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ನಮ್ಮ ಕನ್ನಡ, ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.